ಸರ್ವರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಸರ್ವಜ್ಞನು ಭಕ್ತಿಯ ಕುರಿತಾಗಿ ಏನು ಹೇಳಿದ್ದಾನೆ ಎಂಬುದನ್ನು ಇವತ್ತು ತಿಳಿದುಕೊಳ್ಳೋಣ. ಸರ್ವಜ್ಞರು ತನ್ನ ವಚನಗಳ ಮೂಲಕ ಸಮಾಜದ ಕಣ್ಣು ತೆರೆಸಿದ ಮಹಾನ್ ಕವಿ ಎಂದೇ ಹೇಳಬಹುದು. ಅಂದರೆ 17ನೇ ಶತಮಾನದಲ್ಲಿ ಹೇಳಿದ ಮಾತುಗಳು ಇಂದಿಗೂ ಪ್ರಸ್ತುತವಾದುದು. ತನ್ನ ಕಟುವಾದ ನೇರ ನುಡಿಗಳಿಂದ ಸಮಾಜದ ಮೇಲೆ ವಚನಗಳ ಮೂಲಕ ಚಾಟಿ ಬೀಸಿದ ಕವಿ ಸರ್ವಜ್ಞ. ಯಾವುದೇ ಒಂದು ವಿಷಯಕ್ಕೆ ಸೀಮಿತವಾಗದೆ ಎಲ್ಲ ವಿಷಯಗಳ ಮೇಲೂ ವಚನಗಳನ್ನು ರಚಿಸಿದವರು ಸರ್ವಜ್ಞರು ಮೊದಲಿನ ಸಾಲಿನಲ್ಲಿ ನಿಲ್ಲುತ್ತಾರೆ. ಇವತ್ತು ನಾವು ಭಕ್ತಿಯ ಫಲಗಳ ಕುರಿತಾಗಿ ಸರ್ವಜ್ಞರು ಏನು ಹೇಳಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಭಕ್ತಿ ಎಂಬ ಪಂಜರ ನಮಗೆ ಅವಶ್ಯ. ಭಕ್ತಿ ಪಂಜರ ಎಂಬುದು ಬಂಧನದ ಸಂಕೋಲೆಯಲ್ಲ, ಬದಲಿಗೆ ರಕ್ಷಾ ಕವಚ. ಈ ಭಕ್ತಿ ಪಂಜರವು ಸೀಮಿತವಾಗಿರದೆ ವಿಶ್ವವ್ಯಾಪಿಯಾದುದಾಗಿದೆ. ಅದಕ್ಕೆ ಬಸವಣ್ಣನವರು ಭಕ್ತಿ ಎಂಬ ಪಂಜರದೊಳಕ್ಕಿ ಸಲಹು ಕೂಡಲ ಸಂಗಮ ದೇವ ಎಂದು ಪ್ರಾರ್ಥಿಸುತ್ತಾರೆ. ಶರಣರು ಭಕ್ತಿಗೆ ಹೊಸ ಭಾಷ್ಯ ಬರೆಯುತ್ತಾರೆ. ಜೇಡರ ದಾಸಿಮಯ್ಯರವರು ಅನುಭಾವವಿಲ್ಲದ ಭಕ್ತಿ ತಲ ಕೆಳಗಾದುದಯ್ಯ, ಅನುಭಾವ ಭಕ್ತಿಗಾಧಾರ, ಅನುಭಾವ ಭಕ್ತಿಗೆ ನೆಲೆವನೆ, ಅನುಭಾವ ಉಳ್ಳವರ ಕಂಡು ತುರಿಯ ಸಂಭಾಷಣೆಯು ಬೆಸೆಗೊಳ್ಳದಿದ್ದಡೆ ನರಕದಲ್ಲಿ ಕಾಣ ರಾಮನಾಥ ಎಂದು ಅರೆ ಭಕ್ತರ ಅವಸ್ಥೆ ಮತ್ತು ಅರೆ ಭಕ್ತಿಯ ನಿರರ್ಥಕತೆಯನ್ನು ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ. ಅದಕ್ಕೆ ಬಸವಣ್ಣನವರು 7 ಅಂಶಗಳುಳ್ಳ ಒಂದು ಸರಳ ಸೂತ್ರವನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ಸೂತ್ರಗಳಲ್ಲಿ ಯಾವುದೇ ಒಂದು ತಪ್ಪಿದರೂ ನಮ್ಮ ಭಕ್ತಿ ಅಪೂರ್ಣ, ಅದು ಭಕ್ತಿಯೇ ಅಲ್ಲ. ಈ ಸೂತ್ರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಸಾರ್ಥಕ ಜೀವನ ನಡೆಸಿ ಅರ್ಥಪೂರ್ಣವಾಗಿ ಭಕ್ತಿಯ ಫಲಗಳನ್ನು ಪಡೆಯಬಹುದು. ಹೇಗೆಂದರೆ, ತಮ್ಮನ್ನು ತಾವು ನೀತಿವಂತರನ್ನಾಗಿ, ಸತ್ಯವಂತರನ್ನಾಗಿ, ಸದಾಚಾರ ನಡತೆಯುಳ್ಳವರನ್ನಾಗಿ ರೂಪಿಸಿಕೊಳ್ಳುವ ಮೂಲಕ ಜೀವನದ ಪರಿಪೂರ್ಣತೆಯೆಡೆಗೆ ಪಯಣಿಸುವುದೇ ನಿಜವಾದ ಭಕ್ತಿ. ಅಂಥದೊಂದು ಪ್ರಾಮಾಣಿಕ ಪ್ರಯತ್ನ ಪ್ರತಿಯೊಬ್ಬರಿಂದಲೂ ನಡೆಯಬೇಕು. ಭಕ್ತಿಯ ಫಲಗಳು ವಚನಗಳಲ್ಲಿ ಚೆನ್ನಾಗಿ ವ್ಯಕ್ತವಾಗಿದೆ. ವಚನಕಾರರು ಭಕ್ತಿಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಮತ್ತು ಭಕ್ತಿಯಿಂದ ಉಂಟಾಗುವ ಪರಿಣಾಮಗಳನ್ನು ವಿವರಿಸಿದ್ದಾರೆ. ಭಕ್ತಿಯಿಂದ ಆತ್ಮಶುದ್ಧಿಯಾಗುತ್ತದೆ, ದೇವರ ಸಾಕ್ಷಾತ್ಕಾರವಾಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ವಚನಗಳಲ್ಲಿ ಕೂಡ ಹೇಳಲಾಗಿದೆ. ಭಕ್ತಿಯಿಂದ ಆತ್ಮಶುದ್ಧಿ, ದೇವರ ಸಾಕ್ಷಾತ್ಕಾರ, ಮೋಕ್ಷ ಪ್ರಾಪ್ತಿ, ದುಃಖ ನಿವಾರಣೆ, ಆನಂದ ಪ್ರಾಪ್ತಿಯಾಗುತ್ತದೆ ಎಂಬುದು ಕೂಡ ವಚನಗಳಲ್ಲಿ ಪ್ರತಿಪಾದಿಸಲಾಗಿದೆ. ನಂಬಿ ಕರೆದಡೆ ಓ ಎನ್ನನೇ ಶಿವನೋ ಎಂದು ಬಸವಣ್ಣನವರು ಹೇಳಿದರೆ, ಭಕ್ತಿಯಿಂದ ಕೂಡಿದವನೇ ಶಿವನಿಗೆ ಪ್ರಿಯ ಎಂದು ಅಲ್ಲಮ್ಮ ಪ್ರಭುಗಳು ಹೇಳಿದ್ದಾರೆ. ಭಕ್ತಿ ಎಂಬುದು ಉಂಟು, ಭಕ್ತಿಯಿಂದ ಎಲ್ಲವೂ ಸಾಧ್ಯ ಎಂಬುದು ಅಕ್ಕ ಮಹಾದೇವಿಯರ ಅಭಿಪ್ರಾಯವಾಗಿದೆ. ಈಗ ನಾವು ಸರ್ವಜ್ಞರು ತಮ್ಮ ವಚನಗಳಲ್ಲಿ ಭಕ್ತಿಯ ಫಲಗಳ ಕುರಿತು ಹೇಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಎಂಬುದನ್ನು ತಿಳಿಯೋಣ.
ದೇವರನ್ನು ನೆನೆವಂಗೆ ಭಾವಿಪುದು ಬಂದಿಹುದು. ದೇವರನ್ನು ನೆನೆವಂಗೆ ಭಾವಿಪುದು ಬಂದಿಹುದು. ದೇವರನ್ನು ನೆನೆಯದ ಅಧಮಂಗೆ, ದೇವರನ್ನು ನೆನೆಯದ ಅಧಮಂಗೆ ಇಹಪರದಿ ಆವುದೂ ಇಲ್ಲ ಸರ್ವಜ್ಞ. ಇಹಪರದಿ ಆವುದೂ ಇಲ್ಲ ಸರ್ವಜ್ಞ. ದೇವರನ್ನು ಸದಾ ನೆನೆಸುವವನಿಗೆ ಬೇಡಿದ್ದು ದೊರೆಯುವುದು, ಅಂದರೆ ಇಷ್ಟಾರ್ಥ ಸಿದ್ಧಿಯಾಗುವುದು. ಆದರೆ ದೇವರನ್ನು ನೆನೆಸದ ನೀಚನಿಗೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಏನೂ ದೊರೆಯುವುದಿಲ್ಲ. ಅಂದರೆ ಅಂತಹವನಿಗೆ ಈ ಲೋಕದಲ್ಲಿ ಸುಖವೂ ದೊರೆಯುವುದಿಲ್ಲ, ಪರಲೋಕದಲ್ಲಿ ಮುಕ್ತಿಯೂ ದೊರೆಯುವುದಿಲ್ಲ ಎಂಬುದು ಸರ್ವಜ್ಞರ ಈ ವಚನದ ಅಭಿಪ್ರಾಯವಾಗಿದೆ. ನಿತ್ಯವೂ ಶಿವನತ ಹೊತ್ತಾರೆ ನೆನೆದಿಹರೆ, ನಿತ್ಯವೂ ಶಿವನತ ಹೊತ್ತಾರೆ ನೆನೆದಿಹರೆ, ಉತ್ತಮ ಗತಿಯು ಅದಿಲ್ಲದಿಹ ಪರದಿ, ಉತ್ತಮ ಗತಿಯು ಅದಿಲ್ಲದಿಹ ಪರದಿ ಮೃತ್ಯು ಕಾಣಯ್ಯ ಸರ್ವಜ್ಞ. ಮೃತ್ಯು ಕಾಣಯ್ಯ ಸರ್ವಜ್ಞ ಅಂದರೆ ದಿನಾಲೂ ಎದ್ದ ಕೂಡಲೇ ಶಿವನನ್ನು ನೆನೆಯುತ್ತಿದ್ದರೆ ಅವನಿಗೆ ಮೇಲಾದ ಗತಿಯು ಅಂದರೆ ಮುಕ್ತಿಯು ಸಿಗುವುದು. ಹಾಗೆಯೇ ಶಿವನನ್ನು ಭಜಿಸಿದ್ದರೆ ಅಂತಹವನಿಗೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಾಶವು ಕಟ್ಟಿಟ್ಟ ಬುತ್ತಿ ಎಂದು ಸರ್ವಜ್ಞರು ಈ ವಚನದ ಮೂಲಕ ಹೇಳಿದ್ದಾರೆ. ಸರ್ವಜ್ಞರ ಇನ್ನೊಂದು ವಚನ: ಎರೆಯನ್ನು ಉಳುವಂಗೆ ದೊರೆಯನ್ನು ಪಿಡಿದಂಗೆ, ಎರೆಯನ್ನು ಉಳುವಂಗೆ ದೊರೆಯನ್ನು ಪಿಡಿದಂಗೆ, ಉರಗ ಭೂಷಣನ ನೆನೆವಂಗೆ, ಉರಗ ಭೂಷಣನ ನೆನೆವಂಗೆ ಭಾಗ್ಯವು ಅರಿದಲ್ಲವೆಂದ ಸರ್ವಜ್ಞ. ಭಾಗ್ಯವು ಅರಿದಲ್ಲವೆಂದ ಸರ್ವಜ್ಞ. ಎರೆ ಭೂಮಿಯನ್ನು ಸಾಗುವಳಿ ಅಂದರೆ ಒಕ್ಕಲುತನ ಮಾಡುವವನಿಗೂ, ಒಡೆಯನನ್ನು ನಂಬಿಕೊಂಡು ನಿಷ್ಠೆಯಿಂದ ನಡೆಯುವವನಿಗೂ ಮತ್ತು ಸರ್ಪಭೂಷಣನಾದ ಶಿವನನ್ನು ಸದಾ ನೆನೆಸುವವನಿಗೂ ಐಶ್ವರ್ಯವು ದೊರೆಯುವುದು. ಇದು ಯಾವುದೇ ಆಶ್ಚರ್ಯದ ಸಂಗತಿಯಲ್ಲ, ಸಹಜವಾದುದು. ಅಂದರೆ ಭೂಮಿಯನ್ನು ಸಾಗುವಳಿ ಮಾಡುವ ರೈತನ ಕೆಲಸ ಪುಣ್ಯದ ಕೆಲಸ. ಅನ್ನ ನೀಡಿದ ಒಡೆಯನಿಗೆ ಸದಾ ಕೃತಜ್ಞರಾಗಿರಬೇಕು. ಸರ್ವಶಕ್ತನಾದ ಸೃಷ್ಟಿಗೆ ಒಡೆಯನಾದ ಶಿವನನ್ನು ಸದಾ ನೆನೆಸಬೇಕೆಂದು ಸರ್ವಜ್ಞರು ಹೀಗೆ ಅನೇಕ ದೃಷ್ಟಾಂತಗಳ ಮೂಲಕ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇನ್ನೊಂದು ವಚನ: ಇಪ್ಪೊತ್ತು ದೇವರನು ತಪ್ಪದಲೆ ನೆನೆದಿಹರೆ, ಇಪ್ಪೊತ್ತು ದೇವರನು ತಪ್ಪದಲೆ ನೆನೆದಿಹರೆ, ತುಪ್ಪ ಒರಗವು ಉಣಲುಂಟು, ತುಪ್ಪ ಓರಗವು ಉಣಲುಂಟು, ತನಗೊಬ್ಬ ಅಪ್ಪುವಳುಂಟು ಸರ್ವಜ್ಞ. ತನಗೊಬ್ಬ ಅಪ್ಪುವಳುಂಟು ಸರ್ವಜ್ಞ. ಇಪ್ಪತ್ತು ಅಂದರೆ ಎರಡೂ ಹೊತ್ತು, ಅಂದರೆ ಬೆಳಿಗ್ಗೆ ಮತ್ತು ಸಂಜೆ ತಪ್ಪದೇ ದೇವರನ್ನು ನೆನೆಯಬೇಕು. ಹೀಗೆ ದೇವರನ್ನು ಧ್ಯಾನಿಸುವವರಿಗೆ ಊಟಕ್ಕೆ ತುಪ್ಪವು, ಓಗರ ಅಂದರೆ ಅನ್ನವೂ ತಪ್ಪದೇ ಸಿಗುವುದು ಮತ್ತು ತನ್ನನ್ನು ಅಪ್ಪಿಕೊಳ್ಳುವ ಮುಕ್ತಿ ಎಂಬ ಸ್ತ್ರೀಯೂ ಕೂಡ ದೊರೆಯುವುದು ಎಂದು ಸರ್ವಜ್ಞರು ಈ ವಚನದಲ್ಲಿ ಹೇಳಿದ್ದಾರೆ. ಇನ್ನೊಂದು ವಚನ: ಕೂಡಲೊಬ್ಬಳು ಸತಿಯು ನೋಡಲೊಬ್ಬನು ನೆಂಟ, ಕೂಡಲೊಬ್ಬಳು ಸತಿಯು ನೋಡಲೊಬ್ಬನು ನೆಂಟ, ಬೇಡಿದ್ದನ್ನು ಕೊಡುವ ನೃಪತಿಯು, ಬೇಡಿದ್ದನ್ನು ಕೊಡುವ ನೃಪತಿಯು, ಭಕ್ತಿಯನ್ನು ಮಾಡಿದವರಿಗುಂಟು ಸರ್ವಜ್ಞ. ಭಕ್ತಿಯನ್ನು ಮಾಡಿದವರಿಗುಂಟು ಸರ್ವಜ್ಞ. ಯಾವನು ದೇವರಲ್ಲಿ ಭಕ್ತಿಯುತವನಾಗಿ ನಡೆಯುವನೋ ಅವನಿಗೆ ದೇವರು ಅನುಕೂಲವಾದ ಸತಿಯನ್ನು, ಆಪತ್ಕಾಲದಲ್ಲಿ ಸಹಾಯ ಮಾಡುವಂತಹ ನೆಂಟರನ್ನು, ಹಾಗೆ ಬೇಡಿದ್ದನ್ನು ಕೊಡುವಂತಹ ಅರಸನನ್ನು ಕೊಡುವನು. ಅಂದರೆ ಇಂತಹವರೆಲ್ಲರೂ ಪುಣ್ಯವಂತರಿಗೆ ಮಾತ್ರ ದೊರೆಯುವಂತಹದು ಎಂದು ಸರ್ವಜ್ಞರು ಈ ವಚನದಲ್ಲಿ ಹೇಳಿದ್ದಾರೆ. ಇನ್ನೊಂದು ವಚನ:
ಬಸವನೆಂದರೆ ಪಾಪ ದೆಸೆಗೆಟ್ಟಿ ಹೋಗುವುದು. ಬಸವನೆಂದರೆ ಪಾಪ ದೆಸೆಗೆಟ್ಟು ಹೋಗುವುದು. ಬೆಸೆಲಿಂಗ ಹಸುರೆಳೆದಿಸದರ್ಪ ಹನಿಯಾರಿ ಬೆಸೆಲಿಂಗ ಹಸುರೆಳೆಸದಿರ್ಪ ಹನಿಯಾರಿ ಹಸಿದು ಹೋದಂತೆ ಸರ್ವಜ್ಞ. ಹನಿಯಾರಿ ಹಸಿದು ಹೋದಂತೆ ಸರ್ವಜ್ಞ ಅಂದರೆ ಹಸುರಾದ ಎಲೆಯ ಮೇಲೆ ಬಿದ್ದ ಹನಿಯು ಬಿಸಿಲಿನಿಂದ ಒಣಗಿ ಹೋಗಿ ಕಾಣದಂತಾಗುವುದು. ಅದರಂತೆಯೇ ಬಸವಣ್ಣನವರ ಸಲಹೆಯನ್ನು ತೆಗೆದುಕೊಂಡರೆ ಪಾಪವು ದಿಕ್ಕೆಟ್ಟು ಹೋಗುವುದು ಎಂಬುದು ಈ ವಚನದಲ್ಲಿ ಸರ್ವಜ್ಞರ ಅಭಿಪ್ರಾಯವಾಗಿದೆ. ಹಾಗೆಯೇ ಇನ್ನೊಂದು ಮುಖ್ಯವಾದ ವಚನ, ಸಾರವನೇ ಬಯಸುವುದೇ ಕ್ಷಾರವನ್ನು ಬೆರೆಸುವುದು. ಸಾರವನೇ ಬಯಸುವುದೇ ಕ್ಷಾರವನ್ನು ಬೆರೆಸುವುದು. ಮಾರಸಂ ಹರನ ನೆನೆಯುವಂತೆ ಮಾರಸಂ ಹರನ ನೆನೆಯುವಂತೆ ಮೃತ್ಯುತ ದೂರಕ್ಕೆ ದೂರ ಸರ್ವಜ್ಞ. ಮೃತ್ಯುತ ದೂರಕ್ಕೆ ದೂರ ಸರ್ವಜ್ಞ. ಇದರ ಅರ್ಥವೇನೆಂದರೆ, ಯಾವುದಾದರೊಂದು ವಸ್ತುವಿನಲ್ಲಿ ರುಚಿಯು ಬರಬೇಕಾದರೆ ಅದರಲ್ಲಿ ಕ್ಷಾರ ಅಂದರೆ ಉಪ್ಪನ್ನು ಸಮ ಪ್ರಮಾಣದಲ್ಲಿ ಬೆರೆಸಬೇಕಾಗುತ್ತದೆ. ಮನ್ಮಥನನ್ನು ಸಂಹರಿಸಿದ ಹರನನ್ನು ನೆನೆದರೆ ಅಂದರೆ ಶಿವನನ್ನು ನೆನೆದರೆ ಮೃತ್ಯುವು ಅಂದರೆ ಯಮನು ಅಂಥವನನ್ನು ಬಿಟ್ಟು ದೂರಕ್ಕೆ ಹೊರಟು ಹೋಗುವನು. ಅಂದರೆ ಶಿವನಾಮ ಸ್ಮರಣೆಯಿಂದ ಮೃತ್ಯುವೂ ಕೂಡ ನಮ್ಮಿಂದ ದೂರ ಸರಿಯುತ್ತದೆ ಎಂಬುದು ಈ ವಚನದ ತಾತ್ಪರ್ಯವಾಗಿದೆ. ಹೀಗೆ ಭಕ್ತಿಯು ನಮಗೆ ಅನೇಕ ಫಲಗಳನ್ನು ಕೊಡುತ್ತದೆ. ಅದರಲ್ಲಿ ಮುಖ್ಯವಾದವುಗಳೆಂದರೆ ಆಧ್ಯಾತ್ಮಿಕ ಪ್ರಗತಿ, ಆಂತರಿಕ ಶಾಂತಿ ಮತ್ತು ಭಯ ಹಾಗೂ ದುರಾಸೆಗಳಿಂದ ಮುಕ್ತಿಯನ್ನು ನೀಡುತ್ತದೆ. ಭಕ್ತಿಯು ತ್ಯಾಗ, ಶ್ರವಣ, ಕೀರ್ತನ, ಸ್ಮರಣೆ, ಪಾದಸೇವೆ, ಅರ್ಚನೆ, ವಂದನೆ, ದಾಸ್ಯ, ಸಾಖ್ಯ ಮತ್ತು ಆತ್ಮನಿವೇದನೆ ಮುಂತಾದ ಅನೇಕ ರೂಪಗಳನ್ನು ಹೊಂದಿದೆ. ಭಕ್ತಿಯು ಮರದಂತೆ. ನಾವು ಮರಕ್ಕೆ ನೀರು ಹಾಕಿದಾಗ ಅದು ಹೇಗೆ ಫಲ ನೀಡುತ್ತದೆಯೋ ಅದೇ ರೀತಿ ಭಕ್ತಿಗೆ ನಾವು ಪ್ರಾಮುಖ್ಯತೆ ನೀಡಿದಾಗ ಆಳವಾದ ಚಿಂತನೆಯು ಕ್ಷಣಗಳಲ್ಲಿ ಅರಳುತ್ತದೆ. ನಾವು ದೇವರೊಂದಿಗೆ ಐಕ್ಯವನ್ನು ಸಾಧಿಸಿದಾಗ ಅದು ಫಲ ನೀಡುತ್ತದೆ. ಭಕ್ತಿಯು ಶುದ್ಧತೆಯಿಂದ ಕೂಡಿರಬೇಕು. ಅನೇಕ ಅಸುರರು ಶಿವನ ಭಕ್ತರಾಗಿದ್ದರು, ಆದರೆ ಭಕ್ತಿಯು ಸ್ವಯಂ ತ್ಯಾಗವಾಗಿರಲಿಲ್ಲ. ಇದು ಅಧಿಕಾರ ಮತ್ತು ಪ್ರತಿಷ್ಠೆಯ ಆಸೆಯಿಂದ ಹುಟ್ಟುಕೊಂಡಿದ್ದು, ಆದ್ದರಿಂದ ನಾಶವಾದರು. ಆದರೆ ನಿಜವಾದ ಭಕ್ತಿ ಎಂದರೆ ತ್ಯಾಗ. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನದು ನಿಜವಾದ ಭಕ್ತಿ. ಶ್ರೀಮದ್ ಭಗವತ್ ಪುರಾಣದಲ್ಲಿ ಪ್ರಹ್ಲಾದನು ತನ್ನ ಗುರುಗಳು ಕಲಿಸಿದ ಭಕ್ತಿಯ 9 ರೂಪಗಳನ್ನು ತನ್ನ ತಂದೆ ಹಿರಣ್ಯಕಶಿಪುವಿಗೆ ವಿವರಿಸುತ್ತಾನೆ. ಅವುಗಳೆಂದರೆ ಶ್ರವಣ, ಕೀರ್ತನ, ಸ್ಮರಣೆ, ಪಾದಸೇವೆ, ಅರ್ಚನೆ, ವಂದನೆ, ದಾಸ್ಯ, ಸಾಖ್ಯ ಮತ್ತು ಆತ್ಮನಿವೇದನೆ. ಆದ್ದರಿಂದ ನಾವು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ದೇವರನ್ನು ನಾವು ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಖಂಡಿತ ನಮಗೆ ಅದರ ಉತ್ತಮ ಫಲ ನಮಗೆ ದೊರೆಯುತ್ತದೆ ಎಂದು ಹೇಳುತ್ತಾ ಇಲ್ಲಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.